ಸಿಂಗಲ್ ರನ್ ಸೂಪರ್ ಆಕ್ಚುಲಿ ಬಿಡಕ್ ಚಾನ್ಸೇ ಇಲ್ಲ ಸಾಧ್ಯ ಸಖತ್ ಒಳ್ಳೆ ಕ್ಯಾಪ್ಟನ್ಸಿ ನಂಬರ್ 10 ನಂಬರ್ 11 ಬರ್ತಾ ಇದ್ದೇನೆ ಟಿಕೆಟ್ ಜಾಗಕ್ಕೆ ಅಂತ ಗೊತ್ತಿತ್ತು ಅದಕ್ಕೋಸ್ಕರ ಇವಾಗ ಗೊತ್ತಾಗ್ತದೆ ಎಡ್ಜಲ್ಲಿ ಬ್ಯಾಕ್ ಫುಟ್ ಮಾಡಬೇಕು ಅಂತಿದ್ರು ಬಟ್ ಇಲ್ಲಿ ನೋಡ್ತಿದ್ರೆ ಸೊ ಬ್ಯಾಟಿಂಗ್ ಪ್ರೆಸೆಂಟ್ ನೆಕ್ಸ್ಟ್ ಬ್ಯಾಟಿಂಗ್ ಲೈನಪ್ ಅಲ್ಲಿ ಸೊ 10 ಅವರ್ಸ್ ಮುಗಿಸಿದ್ರಂತೂ ತುಂಬಾನೇ ಖುಷಿ ಆಗುತ್ತೆ ಸೊ ಒನ್ಸ್ ಈ ಬ್ರೇಕ್ ಬಂದ್ಮೇಲೆ ಊಟ ಮಾಡ್ಕೊಂಡು ಮತ್ತೆ ಲೈವ್ ಸ್ಟ್ರೀಮಿಗೆ ಬರ್ತೀನಿ ಟ್ರೋಲ್ ವಿತ್ CSK ಬೌಲಿಂಗ್ ಮೇಲೆ ಬಾಲ್ ಟು ಬಾಲ್ ಹಾಕು ಬರ್ತಾರೆ ಅಂತಾನೆ 118ಗೆ 19 ಓವರ್ ಕಂಪ್ಲೀಟ್ ಆಗಿದೆ ಸೊ ಈ ಲಾಸ್ಟ್ ಓವರಲ್ಲಿ ಮ್ಯಾಕ್ಸಿಮಮ್ 100 ರನ್ ಚಾನ್ಸಸ್ ಇದೆ ಅಷ್ಟೇನೆ, ಅದಕ್ಕಿಂತ ಜಾಸ್ತಿ ಇಲ್ಲ. ಅದು ಕ್ರಾಸ್ ಮಾಡಲ್ಲ ಅಂತ ಅನ್ಕೊಂಡಿದ್ದೀನಿ. ಸೊ ವಿಕೆಟ್ ಹೋದ್ರೆ ಆಲ್ ಔಟ್ ಅಂದ್ರೆ ತುಂಬಾ ಖುಷಿ ಆಗುತ್ತೆ. ಲಾಸ್ಟ್ ಓವರ್ ಅಟ್ಲೀಸ್ಟ್ ಆಲ್ ಔಟ್ ಆಗ್ಬೇಕು ಅಂತ ಆಲ್ ಔಟ್ ಆಗ್ತಾರ ಅಥವಾ 130 ರನ್ ಹೊಡಿದಾರ ಅಥವಾ 130 ರನ್ ಮೇಲೆ ಹೋಗುತ್ತಾ ನೋಡಲೇಬೇಕು. ಸೊ ಮತ್ತೊಮ್ಮೆ ನಿಮಗೋಸ್ಕರ ಮತ್ತೆ ಹೇಳ್ತಾ ಇದ್ದೀನಿ, ಸೊ ಸೂಪರ್ ಮನಿ ಅಂತ ಒಂದು ಆ್ಯಪ್ ಇದೆ, ಅದು ಫ್ಲಿಪ್ಕಾರ್ಟ್ ಕಡೆಯಿಂದ UPI ಪೇಮೆಂಟ್ಸ್ ಆಗಿದೆ. ಅದು ಅದರಲ್ಲಿ ರೀಚಾರ್ಜು ಮತ್ತು ಬಿಲ್ ಪೇಮೆಂಟ್ಸ್ ಎಲ್ಲ ನೀವು ಮಾಡ್ಕೋಬೋದು. ಪ್ಲಸ್ ಅದ್ರ ಜೊತೆಗೆ ನೀವು ಯಾವುದೇ ಒಂದು ಸ್ಕ್ಯಾನ್ ಮಾಡಿ ಪೇ ಮಾಡಿದ್ರೆ ಪ್ರತಿಯೊಂದು ನೀವು ಸ್ಕ್ಯಾನ್ ಮಾಡಿ ಪೇ ಮಾಡೋದ್ರಿಂದ UPI ಕಡೆಯಿಂದ ಕ್ಯಾಶ್ ಬ್ಯಾಕ್, ಪ್ರತಿಯೊಂದು ಪೇಮೆಂಟ್ ಕೂಡ ನಿಮಗೆ ಕ್ಯಾಶ್ ಬ್ಯಾಕ್ ಬರುತ್ತೆ. 60 ಪೈಸಾ, 1 ರೂಪಿ, 1.5 ರೂಪಿ ಈ ಥರ ಕ್ಯಾಶ್ ಬ್ಯಾಕ್ ಬರುತ್ತೆ. ಯಾವುದೇ ಒಂದು ಟ್ರಾನ್ಸಾಕ್ಷನ್ ಮಾಡಿದ್ರು ನಿಮಗೆ ಕ್ಯಾಶ್ ಬ್ಯಾಕ್ ಅಂತೂ ಇದ್ದೇ ಇರುತ್ತೆ. ಸೊ ಯೂಸ್ ಮಾಡಿ. ಫ್ಲಿಪ್ಕಾರ್ಟ್ ಒಂದು ಒಳ್ಳೆ ಆ್ಯಪ್. ಆಲ್ಮೋಸ್ಟ್ ನಾನೊಂದು 6 ಮಂತ್ಸಿಂದ ಯೂಸ್ ಮಾಡ್ತಾ ಇದ್ದೀನಿ. ಆ ಆ್ಯಪಲ್ಲಿ ಒಂದು 1000 ರೂಪಾಯಿವರೆಗೂ ನನಗೆ ಕ್ಯಾಶ್ ಬ್ಯಾಕ್ ಬಂದಿದೆ. ಸೊ ನೀವು ಯೂಸ್ ಮಾಡ್ಕೊಳ್ಳಿ, ಕ್ಯಾಶ್ ಬ್ಯಾಕ್ ತಗೊಳ್ಳಿ. ಸೊ ರೆಗ್ಯುಲರ್ ಎವ್ರಿ ಡೇ ನಾನು ಯೂಸ್ ಮಾಡೋದು ಅದೇ ಆ್ಯಪ್ ಇಂದ. ಸೊ ಮೋರ್ ಓವರ್ ಇದು ಇಂಡಿಯನ್ ಆ್ಯಪ್ ಆಗಿದೆ. ಸೊ ಅದನ್ನು ಯೂಸ್ ಮಾಡಿದ್ರೆ ಒಳ್ಳೇದೇ ಅನಿಸುತ್ತೆ. 6 ಸಗದಾಗಿ ಹೊಡೆದು ಜೇ ಹೊಡೆದು, ಯಾಕಂದರೆ ಲಾಸ್ಟ್ ಓವರು ಹಿಟ್ ಮಾಡಲೇಬೇಕು. ಸೂಪರ್, ಒಳ್ಳೆ ಫುಲ್ ಶಾಟ್ ಅಂತಾನೆ ಹೇಳ್ಬೋದು. 124 ಆಗಿದೆ ಸ್ಕೋರು. ಸೊ ನೋಡೋಣ, ಸಿಕ್ಕಾಪಟ್ಟನೆ ಒಳ್ಳೆ ಫುಲ್ ಶಾಟ್ ಅಂತಾನೆ ಹೇಳ್ಬೋದು. ಯಾಕಂದರೆ ತುಂಬ ಬಲಿಷ್ಠವಾದ ಬ್ಯಾಟ್ಸ್ಮನ್ ಜೇ ಹೋಟೆಲ್. ಅವರು ಹೈಟು, ಪರ್ಸನಾಲಿಟಿ, ಅವ್ರು ಕೊಡೋ ಪವರ್, ಈ ಎಡ್ಜ್ ಆದ್ರೂ 6 ಹೋಗೋ ಚಾನ್ಸಸ್ ಜಾಸ್ತಿನೇ ಇರುತ್ತೆ. ಸೊ ಪ್ರಾಪರ್ ಪ್ಲಾನಿಂಗ್ ಇರಬೇಕು, ಲೈನ್ ಆ್ಯಂಡ್ ಲೈನ್ ಪ್ರಾಪರ್ ಆಗಿರಬೇಕು, ಬೌಲಿಂಗ್ ಕಡೆಯಿಂದ ಮಾಡಬೇಕು. ಯಾಕಂದರೆ ಎಂಟೈರ್ ಹಿಟ್ಟಿಂಗ್ ಮೂಮೆಂಟಲ್ಲೇ ಇರ್ತಾರೆ. ಈ ಥರ 41 ರನ್ ಹೊಡೆದಿದ್ದಾರೆ. 48 ರನ್ ಜೇ ಹೊರಟಾರೆ ಅವರು. ಕಾಂಬೋಜ್ ಅವರು ಒಂದು ವಿಕೆಟ್ ಹೋಗಿದೆ. 6 ರನ್ ಹೊಂದಿದ್ದಾರೆ 9 ಬಾಲ್ಗೆ. ಸೊ 125 ರನ್ಸ್, 9 ವಿಕೆಟ್ ಹೋಗಿದೆ. ಸೊ ನೋಡಬೇಕು ನೆಕ್ಸ್ಟ್ ಏನಾಗುತ್ತೆ. 4 ಬಾಲ್ಸ್ ಅಲ್ಲಿ ರಿಯಲಿ 130 ರನ್ ಮಾಡ್ತಾರ ಅಥವಾ ಅಷ್ಟೊಳಗಡೆ ಉಳ್ಕೋತಾರ, ವಿಕೆಟ್ ಹೋಗುತ್ತಾ, ಸಿಂಗಲ್ ಮಾಡ್ಬಿಟ್ರು, 130 ಚೇಸ್ ಮಾಡ್ಬಿಡ್ತಾರ ನೋಡ್ಬೇಕು. ಈ ಒಂದು ಟೈಮಲ್ಲಿ ಸ್ಲೋ ಡೆಲಿವರಿ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಆಕ್ಚುಲಿ ಸ್ಟ್ರೈಕ್ ಬ್ಯಾಟ್ಸ್ಮನ್ ಆಲ್ಮೋಸ್ಟ್ ಹಿಟ್ಟಿಂಗ್ ಮೂಮೆಂಟ್ ಇರ್ತಾರೆ. ಸೊ ಅವ್ರು ಒಂದು ಹಿಟ್ಟಿಂಗ್ ಮೂಮೆಂಟ್ನ ನೀವು ಅನಲೈಸ್ ಮಾಡಿ ಸ್ಲೋ ಡೆಲಿವರಿ ಆಗಿದಾಗ ಆಟೋಮೆಟಿಕ್ ಪ್ಯಾನಿಕ್ ಆಗ್ತಾರೆ. ಸೊ ಹೆಂಗ್ ಹೊಡಿಬೇಕು ಅಂತ ಗೊತ್ತಾಗಲ್ಲ. ಸೊ ಅದನ್ನ ಅಬ್ಸರ್ವ್ ಮಾಡಬೇಕು ನೀವು. ಸೊ ನಾಳೆ ಮ್ಯಾಚ್ ಬಂದ್ಬಿಟ್ಟು ಪಂಜಾಬ್ ಕಿಂಗ್ಸ್ ಮತ್ತೆ ಗುಜರಾತ್ ಟೈಟನ್ಸ್ ಇದೆ ಮ್ಯಾಚ್. ಸೊ ಆ ಸಾಧ್ಯತೆ ಇದ್ರೆ ನಾಳೆ ಕೂಡ ನಾನು ಲೈವ್ ಬರ್ತೀನಿ. ಸೊ ಸ್ಲೋ ಡೆಲಿವರಿ ಆಸ್ ನಾನು ಹೇಳ್ದಂಗೆ 127 ಕಂಪ್ಲೀಟ್ ಆಯ್ತು, 130 ಆಗಿಲ್ಲ. ಸೊ 127ಗೆ ಮುಕ್ತಾಯ ಆಯ್ತು. ತುಂಬಾನೇ ಖುಷಿ ಆಯ್ತು. 130 ಅಂತೂ ಆಗ್ಲೇ ಇಲ್ಲ. ನಾ ಹೇಳ್ದಂಗೆನೆ ಆಲ್ ಔಟ್ ಆಯ್ತು. ಇದೇ ಡಬಲ್ ಖುಷಿ. ಯಾವತ್ತೂ ಒಂದು ತಿಳ್ಕೊಡಿ, CSK ಅವರು ಆಲ್ ಔಟ್ ಆಗಿ ಈ ತರ ಎಲ್ಲಾ ಮ್ಯಾಚು ಆಲ್ ಔಟ್ ಆಗ್ಬೇಕು, ಕ್ವಾರ್ಟರ್ ಫೈನಲ್ ಕೂಡ ಬರಬಾರ್ದು ಅಂತ ಬಯಸ್ತಾ ಇದ್ದೀನಿ. ಸೊ ನೆಸೆಸಿಟಿ ಇರ್ಲಿಲ್ಲ 2 ರನ್ ನೋಡೋದು, ಬಟ್ ಸುಮ್ಮನೆ ರನ್ಔಟ್ ಆದ್ರು ಅಂತ ಅನಿಸ್ತಿದೆ. ಅಟ್ಲೀಸ್ಟ್ 130 ಮಾಡೋ ಚಾನ್ಸಸ್ ಸಾಧ್ಯತೆ ಇತ್ತು, ಬಟ್ ಸುಮ್ಮನೆ ಔಟ್ ಆದ್ರು ಅನಿಸ್ತಾ ಇದೆ. ಆಲ್ ಔಟ್ ಆಯ್ತು. ಸೊ ನೆಕ್ಸ್ಟ್ ಒನ್ಸು ನಾನೀಗ ಡಿನ್ನರ್ ಬ್ರೇಕ್ ಹೋಗ್ತಾ ಇದ್ದೀನಿ. ಅದಾದ ನಂತರ ಮತ್ತೆ ಲೈವ್ ಸ್ಟ್ರೀಮ್ ಬರ್ತೀನಿ, ಬಂದು ಒಂದು ಎಂಟರ್ಟೈನ್ಮೆಂಟ್ ಮಾಡ್ತೀನಿ, ಟ್ರೋಲ್ ಮಾಡ್ತೀನಿ. ಪರ್ಟಿಕ್ಯುಲರ್ ಆಗಿ CSK ಅವ್ರನ್ನ 127 ರನ್ನು ವಿತಿನ್ 12 hours ಅಲ್ಲೇ ಕಂಪ್ಲೀಟ್ ಮಾಡ್ತಾರೆ. 100% ಆಗಿ. ಥ್ಯಾಂಕ್ ಯು.